ಹಲೋ ವೀಕ್ಷಕರೇ, ನಾನು ನಿಮ್ಮ ಶುಭ ಮಾತಾಡ್ತಿರೋದು. ನಾವು ಇವತ್ತು ಏನು ಮಾಡೋಣ ಅಂದರೆ ದಿಢೀರ್ ಉಪ್ಪಿನಕಾಯಿ ಮಾಡೋಣ. ಇದು ಭಾಳ ಟೇಸ್ಟಿಯಾಗಿರುತ್ತೆ, 3 ದಿವಸ ಇಟ್ಟರು ಕೆಡಂಗಿಲ್ಲ. ಸೊ ಇದನ್ನು ಟ್ರೈ ಮಾಡೋಣ ಬನ್ನಿ. ನೋಡಿರಿ ವೀಕ್ಷಕರೇ, ನಾವು ಇವತ್ತು ದಿಢೀರ್ ಉಪ್ಪಿನಕಾಯಿ ಮಾಡೋಣ. ಇದನ್ನು 3 ದಿವಸ ಇಟ್ಟರು ಕೆಡಂಗಿಲ್ಲ. ಇದಕ್ಕೇನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಅಂತಂದರೆ 2 ಮಾವಿನಕಾಯಿ, ಉಪ್ಪು, ಒಣ ಖಾರದ ಪುಡಿ, ಅರಿಶಿಣ ಪುಡಿ ಮತ್ತು ಬೆಲ್ಲ. ಒಂದೊಂದು ಚಮಚ ಅಷ್ಟು ತೊಗೊಂಡಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕ್ರಿ ನೀವು, ಹೌದಾ? ಇದ್ರ ಜೊತೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಎಣ್ಣೆ ಒಗ್ಗರಣೆ ಕೊಡ್ಲಿಕ್ಕೆ ಬೇಕು. ಓಕೆ, ನೋಡಿರಿ ವೀಕ್ಷಕರೇ, ನಾನೀಗ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಇಡೀ ಉಪ್ಪಿನಕಾಯಿ ಮಾಡಬೇಕಲ್ಲ, ಗ್ಯಾಸ್ ಆನ್ ಮಾಡ್ಕೊಂಡೆ. ಓಕೆ, ಇದಕ್ಕೆ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನ್ ಸಾಕು. ಜೀರಿಗೆ ಹಾಕ್ಕೊಳ್ಳೋಣ, ಹೌದಾ? ಜೀರಿಗೆ ಹಾಕ್ಕೊಂಡೆ ನಂತರ ಗ್ಯಾಸ್ ಸ್ಲೋ ಫ್ಲೇಮ್ ಇಡ್ರಿ, ಜೋರು ಇಡಬೇಡಿ. ಇದಕ್ಕೆ ಖಾರ, ಅರಿಶಿಣ ಪುಡಿ ಹಾಕ್ಕೊಂಡ್ಬಿಡೋಣ. ಗ್ಯಾಸ್ ಆಫ್. ನಂತರ ಇದಕ್ಕೆ ನಾವು ಏನು ತಿರ್ಸ್ತಾ ಇದ್ದೀವಿ, ಬೆಲ್ಲ ಹಾಕಿದ್ದೀವಿ, ಹೌದಾ? ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಮಾವಿನಕಾಯಿಗಳನ್ನು ಹಾಕ್ಕೊಂಡ್ಬಿಡೋಣ, ಹೌದಾ? ಮಾವಿನಕಾಯಿ ಹಾಕ್ಕೊಂಡ್ಬಿಡೋಣ. ಗ್ಯಾಸ್ ಆರಿಸಿದ್ದೆ ನಾನು, ಖಾರ ಹೊತ್ತಬಾರ್ದಲ್ಲ ಅದಕ್ಕೆ, ಹೌದಾ? ಮತ್ತೆ ಇಸಾಗಬಾರ್ದು ಖಾರ. ಇದನ್ನು ಸ್ವಲ್ಪ ಕಲಕಿ, ಹಾಗೆ ಗ್ಯಾಸ್ ಆಫ್ ಮಾಡಿನೇ ನಾನು ಇದನ್ನು ಮಾಡ್ತಿದ್ದೀನಿ. ಇದರೊಟ್ಟಿಗೆ ನೀವು ಸ್ವಲ್ಪ ಏನು ಮಾಡಬೇಕು, ನೀರು ಹಾಕಬೇಕು. ಎಲ್ಲ ಕಲಿಸ್ಕೊಡ್ರಿ, ಹೀಗೆ ಎಲ್ಲವನ್ನು ಕಲಿಸ್ಕೊಡ್ರಿ. ನಂತರ ಗ್ಯಾಸ್ ಆನ್ ಮಾಡಿ ಕುದಿಸೋಕ್ಕೆ ಇಟ್ಬಿಡಿ. ನೋಡಿ, ಲೋ ಫ್ಲೇಮ್ದಲ್ಲೇ ಕುದಿಸಿ. ಇದು ನಮ್ಮ ದಿಢೀರ್ ಉಪ್ಪಿನಕಾಯಿ. ಟೇಸ್ಟ್ ಆಗುತ್ತೆ, ಮಸ್ತಾಗಿರುತ್ತೆ. ಬೆಲ್ಲವನ್ನು ಕೂಡ ಹಾಕಿದಾಗಂತೂ ಸೂಪರ್ ಟೇಸ್ಟ್ ಆಗುತ್ತೆ. ಉಪ್ಪು ಕಡಿಮೆನೇ ಹಾಕ್ಕೊಳ್ರಿ, ಹೆಚ್ಚು ಕಡಿಮೆ ಆದರೂ ನಂತರ ಹಾಕ್ಕೋಬೋದು, ಕಡಿಮೆ ಮಾಡ್ಬೋದು. ಜಾಸ್ತಿ ಇದ್ದದ್ದನ್ನು ಕಡಿಮೆ ಮಾಡೋಕ್ಕಾಗೋದಿಲ್ಲ, ಆದರೆ ಕಡಿಮೆ ಇದ್ದದ್ದನ್ನು ಹೆಚ್ಚಿಗೆ ಮಾಡ್ಕೋಬೋದು ಉಪ್ಪು, ಸರಿನಾ? ಅದಕ್ಕಾಗಿ ನಾನು ಉಪ್ಪನ್ನು ಕಡಿಮೆ ಹಾಕಿದ್ದೀನಿ, ಹೆಚ್ಚಿಗೆ ಹಾಕಿಲ್ಲ. ಇದು ಕುದಿಬೇಕು. ಈಗ ಕೈಯಾಡಿಸಿಬಿಡಿ. ಮಸ್ತಾಗಿರುತ್ತೆ. 1-2 ಹೊತ್ತು ಕುದಿಬೇಕು. 1-2 ಹೊತ್ತು ಅಂತಂದ್ರೆ ಒಂದು 5 ನಿಮಿಷ ಕುದಿ ಹತ್ತಬೇಕು. ಫ್ಲೇಮ್ ಜೋರು ಮಾಡೋಣ. ಇದು ನಮ್ಮ ದಿಢೀರ್ ಉಪ್ಪಿನಕಾಯಿ. ಇದು 3 ದಿವಸ ಇಟ್ಟರು ಕೆಡಂಗಿಲ್ಲ. ಮಾವಿನಕಾಯಿಯನ್ನು ಯಾವಾಗಲೂ ನಾವು ಈ ಉಪ್ಪಿನಕಾಯಿ ಮಾಡಬೇಕಾದ್ರೆ ಕಾಯನ್ನು ತೆಗೆದುಕೊಂಡು ಬರಬೇಕು. ಬೇಸಿಗೆ ಸೀಸನ್ದಲ್ಲಿ ಇವು ಸಿಕ್ಕೇ ಸಿಗ್ತವೆ. ಇದು ನಮ್ಮ ದಿಢೀರ್ ಉಪ್ಪಿನಕಾಯಿ ಅಂತ ಹೇಳಿ ನಾವು ಕರಿತೀವಿ. ಇದಕ್ಕೆ ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಏನೂ ಅವಶ್ಯಕತೆ ಇಲ್ಲ. ಅನ್ನದ ಜೊತೆಗೆ ಮಸ್ತಾಗಿ ರೊಟ್ಟಿ, ಅನ್ನ, ಸಾರು ಇದಿದ್ರೆ ಮತ್ತೇನು ಬೇಡ ಅಂತ ಅನಿಸುತ್ತೆ. ಒಮ್ಮೆ
ಟ್ರೈ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನಾ ಇವತ್ತು ಈ ವಿಡಿಯೋವನ್ನು ಮುಗಿಸ್ತೀನಿ. ಓಕೆ, ತುಂಬ ಟೇಸ್ಟಾಗಿದೆ. ಉಪ್ಪು ಸಾಧ್ಯವಾದಷ್ಟು ಕಡಿಮೆನೇ ಹಾಕ್ಕೊಳ್ರಿ, ನಂತರ ಹೆಚ್ಚಿಗೆ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್.